ನೀವು ದಿನವೂ ಓದ್ತೀರಾ ಆದರೆ ಎಷ್ಟೇ ಓದಿದ್ರೂ ಮಾರ್ಕ್ಸ್ ಬರ್ತಿಲ್ಲ ಅನ್ಸುತ್ತಿದೆಯಾ? ಅದಕ್ಕೆ ಕಾರಣ ನೀವು ಮಾಡ್ತಿರೋ ಸಣ್ಣ ಸಣ್ಣ ತಪ್ಪುಗಳು. ಇಂದು ನಾವು ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ಮಾಡೋ 3 ದೊಡ್ಡ ತಪ್ಪುಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲ ತಪ್ಪು ಮೊಬೈಲ್ ಡಿಸ್ಟ್ರಾಕ್ಷನ್. ಓದಲು ಕೂತಾಗ ಸ್ವಲ್ಪ ರೀಲ್ಸ್ ನೋಡ್ತೀನಿ ಅಂತ ಶುರು ಮಾಡಿದ್ರೆ ನಿಮ್ಗೆ ಗೊತ್ತಾಗೋ ಅಷ್ಟರಲ್ಲಿ 1 ಗಂಟೆ ಹೋಗಿರುತ್ತೆ. ನಿಮ್ಮ ಕಾನ್ಸಂಟ್ರೇಷನ್ ಸಂಪೂರ್ಣವಾಗಿ ಬ್ರೇಕ್ ಆಗುತ್ತೆ. ಓದೋ ಸಮಯದಲ್ಲಿ ಮೊಬೈಲನ್ನು ದೂರ ಇಡೋದು ಬಹಳ ಮುಖ್ಯ. ಎರಡನೇ ತಪ್ಪು ಲಾಸ್ಟ್ ಮಿನಿಟ್ ಓದು. ಪರೀಕ್ಷೆಗೆ ಮುಂಚಿನ ದಿನ ಮಾತ್ರ ಓದೋದು ಒಳ್ಳೆ ವಿಧಾನ ಅಲ್ಲ. ಅದರಿಂದ ಸ್ಟ್ರೆಸ್ ಹೆಚ್ಚಾಗುತ್ತೆ ಮತ್ತು ಓದಿದದ್ದು ನೆನಪಿಗೂ ಬರೋದಿಲ್ಲ. ದಿನವೂ ಸ್ವಲ್ಪ ಸ್ವಲ್ಪ ಓದಿ ರಿವೈಸ್ ಮಾಡಿದ್ರೆ ಅದು ಲಾಂಗ್ ಟರ್ಮ್ ಮೆಮರಿಗೆ ಹೋಗುತ್ತೆ. ಮೂರನೇ ತಪ್ಪು ನೋಟ್ ಮಾಡದೆ ಓದೋದು. ಕೆಲವರು ಪುಸ್ತಕ ಓದ್ತಾರೆ ಆದರೆ ನೋಟ್ಸ್ ಬರೆಯೋದಿಲ್ಲ. ಬರೆಯೋದು ಬ್ರೈನ್ಗೆ ಸಿಗ್ನಲ್ ಕೊಡುತ್ತೆ. ಅದರಿಂದ ವಿಷಯ ಬೇಗ ನೆನಪಾಗುತ್ತೆ. ನೀವು ಓದಿದ ವಿಷಯವನ್ನು ನಿಮ್ಮದೇ ಪದಗಳಲ್ಲಿ ಬರೆಯೋದನ್ನು ಹ್ಯಾಬಿಟ್ ಮಾಡ್ಕೊಳ್ಳಿ. ಈ 3 ತಪ್ಪುಗಳನ್ನು ತಪ್ಪಿಸಿದ್ರೆ ನಿಮ್ಮ ಓದು ಗುಣಮಟ್ಟ ತುಂಬ ಇಂಪ್ರೂವ್ ಆಗುತ್ತೆ. ಯಶಸ್ಸು ಒಂದು ದಿನದಲ್ಲಿ ಬರೋದಿಲ್ಲ. ಅದು ದಿನವೂ ಮಾಡಿದ ಸಣ್ಣ ಪ್ರಯತ್ನಗಳ ಫಲ. ಆದ್ದರಿಂದ ಇಂದಿನಿಂದಲೇ ನಿಮ್ಮ ಸ್ಟಡಿ ಪ್ಯಾಟರ್ನ್ ಚೇಂಜ್ ಮಾಡಿ. ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದ್ರೆ ನಿಮ್ಮ ರಿಸಲ್ಟ್ ಕೂಡ ಖಂಡಿತವಾಗಿ ಚೇಂಜ್ ಆಗುತ್ತೆ. ನೆನ್ಪಿಡಿ, ಸ್ಮಾರ್ಟ್ ವರ್ಕ್, ಹಾರ್ಡ್ ವರ್ಕ್, ಸಕ್ಸಸ್. ನೀವು ಮಾಡಬಲ್ಲಿರಿ.